ಹಾಯ್ ಆಲ್, ಈ ವಿಡಿಯೋದಲ್ಲಿ ಫ್ಯಾನ್ ಐ.ವಿ ಇಂಜೆಕ್ಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಐ.ವಿ ಇಂಜೆಕ್ಷನ್ ಅಂದರೆ ಇಂಟ್ರಾವೀನಸ್ ಇಂಜೆಕ್ಷನ್, ಅಂದರೆ ನರಗಳಲ್ಲಿ ಇಂಜೆಕ್ಟ್ ಮಾಡುವಂಥದ್ದು. ಈ ಫ್ಯಾನ್ ಐ.ವಿ ಇಂಜೆಕ್ಷನ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಅಸಿಡಿಟಿ, ಹಾರ್ಟ್ ಬರ್ನ್ ಮತ್ತು ಅಸಿಡ್ ರಿಫ್ಲೆಕ್ಸ್ ಅಂದರೆ ಗ್ಯಾಸ್ಟ್ರೋಫೇಸಿಯಲ್ ರಿಫ್ಲೆಕ್ಸ್ ಡಿಸೀಸ್, ಪೆಪ್ಟಿಕ್ ಅಲ್ಸರ್ ಮತ್ತು ಟ್ರೀಟ್ಮೆಂಟ್ ಆಫ್ ಜಾಲಿಂಜರ್-ಎಲ್ಸೋನಾ ಸಿಂಡ್ರೋಮ್ಗೆ ಈ ಫ್ಯಾನ್ ಐ.ವಿ ಇಂಜೆಕ್ಷನ್ನ ಬಳಸುತ್ತಾರೆ. ಅಸಿಡಿಟಿ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಪಿತ್ತ ಅಂತಾನೂ ಕರೆಯುತ್ತಾರೆ. ಹಾಗೆ ಹಾರ್ಟ್ ಬರ್ನ್ ಅಂದರೆ ಎದೆಯುರಿ, ಗಂಟಲಿನಿಂದ ಮೇಲೆ ಬಂದು ಬಾಯಿಗೆ ರೀಚ್ ಆಗುವಂಥದ್ದು, ಮತ್ತು ಕೆಲವರಲ್ಲಿ ಬಾಯಿಯಲ್ಲಿ ಹುಳಿ ವಾಮಿಟಿಂಗ್, ವಾಕರಿಕೆಯನ್ನು ತಡೆಗಟ್ಟಲು ಈ ಇಂಜೆಕ್ಷನ್ನ ಬಳಸುತ್ತಾರೆ. ಹಾಗೆ ಪೆಪ್ಟಿಕ್ ಅಲ್ಸರ್ ಅಂದರೆ ಹೊಟ್ಟೆ ಹುಣ್ಣು ಅಥವಾ ಕರುಳಿನ ಒಳಪದರಿನ ಹುಣ್ಣುಗಳನ್ನು ಕಡಿಮೆ ಮಾಡಲು ಈ ಇಂಜೆಕ್ಷನ್ನ ಬಳಸುತ್ತಾರೆ. ಈ ಇಂಜೆಕ್ಷನ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಪ್ಯಾಂಟೋಪ್ರೊಜೋಲ್ ಎಂಬ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ಮೆಡಿಸಿನ್ ಇದೆ. ಇದು ನಿಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವಂಥ ಅಸಿಡ್ ಪ್ರಮಾಣ ಅಂದರೆ ಆಮ್ಲದ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಈ ಐ.ವಿ ಇಂಜೆಕ್ಷನ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ಹಾಗೆ ನಿಮ್ಮ ಕಂಡೀಷನ್ ನೋಡಿಕೊಂಡು ಈ ಫ್ಯಾನ್ ಐ.ವಿ ಇಂಜೆಕ್ಷನ್ನ ಡಾಕ್ಟರ್ಸ್ ನಿಮಗೆ ನೀಡುತ್ತಾರೆ. ಈ ಇಂಜೆಕ್ಷನ್ನ ಸೈಡ್ ಎಫೆಕ್ಟ್ಸ್: ತಲೆನೋವು, ಅತಿಸಾರ, ತಲೆ ತಿರುಗುವಿಕೆ, ಹೊಟ್ಟೆ ನೋವು, ವಾಕರಿಕೆ, ವಾಂತಿ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಇಂಜೆಕ್ಷನ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಇಂಜೆಕ್ಷನ್ನ ಸೇಫ್ಟಿ ಅಡ್ವೈಸ್: ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಇಂಜೆಕ್ಷನ್ನ ಅವಾಯ್ಡ್ ಮಾಡಿ. ಈ ಅಸಿಡಿಟಿ ಹೆಚ್ಚಾಗಿ ಬರುವಂಥವರು ಆಲ್ಕೋಹಾಲ್, ಸ್ಮೋಕಿಂಗ್, ಟೀ, ಕಾಫಿನ ಅವಾಯ್ಡ್ ಮಾಡಿ. ಹಾಗೆ ಹೆಚ್ಚಾಗಿ ಮಸಾಲೆಯುಕ್ತ ಪದಾರ್ಥಗಳನ್ನು ಸೇವಿಸುವುದನ್ನು ಕೂಡ ಅವಾಯ್ಡ್ ಮಾಡಿ. ಮತ್ತು ಕೋಲ್ಡ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್, ಫ್ರೈಡ್ ಫುಡ್, ಸಿಟ್ರಸ್ ಜ್ಯೂಸ್ನು ಕೂಡ ಅವಾಯ್ಡ್ ಮಾಡಿ. ಮತ್ತು ಮಲಗುವ ಮುನ್ನ ಅಂದರೆ ರಾತ್ರಿ ತಡವಾಗಿ ಊಟ ಮಾಡಿ ಮಲಗುವುದನ್ನು ಕೂಡ ಅವಾಯ್ಡ್ ಮಾಡಿ. ಮತ್ತು ಈ ಫ್ಯಾನ್ ಐ.ವಿ ಇಂಜೆಕ್ಷನ್ನ ಅತಿಯಾಗಿ ಬಳಸುವುದರಿಂದ ಮೂಳೆ ದುರ್ಬಲ ಮತ್ತು ಮ್ಯಾಗ್ನೀಷಿಯಂ ಡೆಫಿಷಿಯನ್ಸಿ ಬರುವಂಥ ಚಾನ್ಸಸ್ ಕೂಡ ಇರುತ್ತದೆ. ಆದ್ದರಿಂದ ಈ ಫ್ಯಾನ್ ಐ.ವಿ ಇಂಜೆಕ್ಷನ್ನ ಹೆಚ್ಚಾಗಿ ಬಳಸಬಾರದು. ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಈ ಇಂಜೆಕ್ಷನ್ನ ಯೂಸ್ ಮಾಡಬಾರದು. ಪ್ರೆಗ್ನೆನ್ಸಿ ಪ್ಲಾನಿಂಗ್, ಬ್ರೀಸ್ಟ್ ಫೀಡಿಂಗ್ ವುಮೆನ್ಸ್ ಹಾಗೆ ಚಿಕ್ಕ ಮಕ್ಕಳಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಕಿಡ್ನಿ, ಲಿವರ್, ಡಯಾಬಿಟಿಕ್ ಪೇಷಂಟ್ಸ್, ಅಸ್ತಮಾ, ಕೊಲೆಸ್ಟ್ರಾಲ್, ಎಪಿಲೆಪ್ಸಿ ಮತ್ತು ಹೈ ಬ್ಲಡ್ ಪ್ರೆಷರ್ ಹೊಂದಿರುವಂಥವರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಇಂಜೆಕ್ಷನ್ನ ಯೂಸ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.